ನಲ್ಲಿ ಮತ್ತೆ ಇದೀಗ ಸ್ಟಾರ್ ವಾರ್ ಹಾಗೂ ಫ್ಯಾನ್ಸ್ ವಾರ್ಗಳು ಶುರುವಾದಂತೆ ಕಾಣ್ತಾ ಇದೆ. ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಕಿರಿಕ್ ಸಹ ಶುರುವಾಗ್ಬಿಟ್ಟಿದೆ. ಧನ್ವೀರ್ ಹಾಗೂ ವಿನಯ್ ನಡುವೆ ಕೌಂಟರ್ ವಾರ್ ಕೂಡ ಇದೀಗ ಶುರುವಾಗ್ಬಿಟ್ಟಿರುವಂತದ್ದು. ವಿನಯ್ ಎಲ್ಲ ಅನುಮಾನಗಳಿಗೂ ಸಹ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಯುದ್ಧ ಮಾಡ್ತೀವಿ ಎಂದು ಕೊಟ್ಟಂತಹ ಹೇಳಿಕೆ ಇದೀಗ ಚಂದನವನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಇದೀಗ ಸ್ಟಾರ್ ವಾರ್ ಹಾಗೂ ಫ್ಯಾನ್ಸ್ ವಾರ್ಗಳು ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಯುದ್ಧ ಮಾಡ್ತೀವಿ ಎಂದು ಕೊಟ್ಟಂತಹ ಹೇಳಿಕೆ ಇದೀಗ ಚಂದನವನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ದರ್ಶನ್ ನೀಡಿದಂತಹ ಹೇಳಿಕೆಯೂ ಸಹ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಕಿರಿಕ್ ಸಹ ಶುರುವಾಗ್ಬಿಟ್ಟಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಹಾಗೂ ಪ್ರತ್ಯಾರೋಪಗಳು ಶುರುವಾಗಿದ್ದು, ಈ ಎಲ್ಲಾದ್ರ ನಡುವೆ ಧನ್ವೀರ್ ಹಾಗೂ ವಿನಯ್ ನಡುವೆ ಕೌಂಟರ್ ವಾರ್ ಕೂಡ ಇದೀಗ ಶುರುವಾಗ್ಬಿಟ್ಟಿರುವಂತದ್ದು. ಇನ್ನು ದರ್ಶನ್ ನಟನೆಯ ಡೆವಿಲ್ ಚಿತ್ರದಲ್ಲಿ ವಿಲನ್ ಆಗಿ ವಿನಯ್ ಗೌಡ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೂ ಸಹ ಹೋಗಿ ಬಂದಿದ್ದು, ಸುದೀಪ್ ಆಪ್ತ ವಲಯದಲ್ಲೂ ಸಹ ವಿನಯ್ ಅವರು ಗುರುತಿಸಿಕೊಂಡಿದ್ರು. ಆದ್ರೆ ಡೆವಿಲ್ ಚಿತ್ರದ ಪ್ರಚಾರದಲ್ಲಿ ಮಾತ್ರ ಎಲ್ಲಿಯೂ ಸಹ ವಿನಯ್ ಗೌಡ ಭಾಗಿಯಾಗಿರ್ಲಿಲ್ಲ. ಇನ್ನು ಇದೆಲ್ಲದರ ನಡುವೆ ಇತ್ತೀಚೆಗೆ ಧನ್ವೀರ್ ಮಾಡಿದಂತಹ ಪೋಸ್ಟ್ಗೆ ಕೌಂಟರ್ ಎನ್ನುವಂತೆ ವಿನಯ್ ಸಹ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಪೋಸ್ಟ್ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಸುದೀಪ್ ಫ್ಯಾನ್ಸ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ಕೆಸರಿನ ಎರ್ಚಾಟ ತುಂಬಾ ಜೋರಾಗಿರುವ ಸಮಯದಲ್ಲೇ ಧನ್ವೀರ್ ಪೋಸ್ಟ್ ಅನ್ನ ಮಾಡಿದ್ರು. ಆ ಪೋಸ್ಟ್ ನಲ್ಲಿ ದರ್ಶನ್ ಫೋಟೋ ಜೊತೆಗಿನ ಎಲ್ಲಾ ಒಂದಷ್ಟು ಲೈನ್ಗಳನ್ನ ಬರ್ಕೊಂಡಿದ್ದಾರೆ. ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಇರ್ತಾವೆ, ಆದ್ರೆ ಸಿಂಹನೇ ರಾಜ ಎಂದು ತಮಿಳಿನ ಸಿನಿಮಾ ಡೈಲಾಗ್ ಅನ್ನ ಪೋಸ್ಟ್ ಮಾಡಿದ್ದ ಕಾರಣ ದರ್ಶನ್ ಅವರನ್ನ ಬೆಂಬಲಿಸಿ ಪೋಸ್ಟ್ ಹಾಕಿದ್ದು ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಇದಕ್ಕೆ ಕೌಂಟರ್ ಎನ್ನುವಂತೆ ವಿನಯ್ ಕೂಡ ಪೋಸ್ಟ್ ಅನ್ನ ಮಾಡಿದ್ದು, ಇದೀಗ ಆ ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನು ವಿನಯ್ ಆಗ್ಲಿ ಧನ್ವೀರ್ ಆಗ್ಲಿ ಯಾವುದೇ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಪರೋಕ್ಷವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಖಂಡಿತ ಕಾಡಿನ ರಾಜ ಸಿಂಹನೇ, ಅದು ಎಲ್ರಿಗೂ ಸಹ ಗೊತ್ತು. ಕಾಡಿನ ರಾಜ ಯಾರಂದ್ರೆ ಲಯನೆಸ್, ಅದು ಕಿಚ್ಚ ಸುದೀಪ್ ಎಂದು ವಿನಯ್ ಪೋಸ್ಟ್ ಮಾಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ನಟಿಸಿದಂತಹ ವಿನಯ್ ದಿಢೀರನೆ ಈ ರೀತಿ ಕೌಂಟರ್ ಕೊಟ್ಟಿದ್ದಾದ್ರೂ ಯಾಕೆ? ದರ್ಶನ್ ಜೊತೆ ಸಿನಿಮಾ ಮಾಡುವಾಗ ಏನಾದ್ರೂ ಭಿನ್ನಾಭಿಪ್ರಾಯ ಉಂಟಾಯ್ತಾ ಎನ್ನುವ ಅನುಮಾನವೂ ಸಹ ಇದೀಗ ಶುರುವಾಗಿದೆ. ಇವುಗಳ ನಡುವೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ವಿನಯ್ ಎಲ್ಲ ಅನುಮಾನಗಳಿಗೂ ಸಹ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಕನ್ನಡ ಚಿತ್ರರಂಗದಲ್ಲಿ ಸಿಂಹ ಅಂದ್ರೆ ಅದು ವಿಷ್ಣುವರ್ಧನ್ ಸರ್, ಅವ್ರು ಬಿಟ್ರೆ ಈಗ ಸುದೀಪ್ ಸರ್, ಅದನ್ನೇ ನಾನು ಪೋಸ್ಟ್ ಮಾಡಿದ್ದೇನೆ ಅಷ್ಟೇ, ಯಾರಿಗೋ ಕೌಂಟರ್ ಯಾಕೆ ಕೊಡ್ಲಿ ಎಂದು ವಿನಯ್ ಗೌಡ ಇದೀಗ ಪ್ರಶ್ನಿಸಿದ್ದಾರೆ. ಇನ್ನು ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ವಾರ್ ಬಗ್ಗೆ ಮಾತನಾಡಿ, ಯಾರೋ ಕೆಲವರು ಇಂತಹ ಕೆಲಸವನ್ನ ಮಾಡ್ತಾರೆ, ನಿಜವಾದ ಫ್ಯಾನ್ಸ್ ಈ ರೀತಿ ಮಾಡಲ್ಲ ಎಂದಿದ್ದಾರೆ. ಇನ್ನು ಡೆವಿಲ್ ಚಿತ್ರದ ಪ್ರಚಾರ ಯಾಕೆ ಮಾಡ್ಲಿಲ್ಲ ಎನ್ನುವ ಪ್ರಶ್ನೆಗೆ ವಿನಯ್ ಪ್ರತಿಕ್ರಿಯಿಸಿ, ನಾನು ಪೇಡ್ ಆಕ್ಟರ್, ನನಗೆ ಸಂಭಾವನೆ ಕೊಟ್ಟರು, ನಾನು ನಟಿಸಿ ಬಂದಿದ್ದೇನೆ. ಡೆವಿಲ್ ಚಿತ್ರದಲ್ಲಿ ನನಗೆ ಎಷ್ಟು ಸ್ಕೋಪ್ ಇದೆ ಅಂತ ನೀವೀಗಾಗಲೇ ನೋಡಿದ್ದೀರಾ. ಇನ್ನು ಬುಕ್ ಮೈ ಶೋನಲ್ಲೂ ಸಹ ಎಲ್ಲರ ಹೆಸರು ಇದೆ, ನನ್ನ ಹೆಸರು ಮಾತ್ರ ಇಲ್ಲ. ನಾನು ದರ್ಶನ್ ಸರ್ ಬಗ್ಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ ಎನ್ನುವ ಚರ್ಚೆ ಸಹ ನಡೀತಾ ಇದೆ. ಮಾತನಾಡಬಾರ್ದು ಅಂತಾನೆ ನಾನು ದರ್ಶನ್ ಸರ್ ಬಗ್ಗೆ ಎಲ್ಲಿಯೂ ಸಹ ಮಾತನಾಡಿಲ್ಲ. ಏನೋ ಮಾತನಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನಾದರೂ ಸಮಸ್ಯೆ ಆಗ್ಬೋದು, ಹಾಗಾಗಿ ನಾನು ಎಲ್ಲಿಯೂ ಸಹ ಮಾತನಾಡಿಲ್ಲ ಎಂದು ವಿನಯ್ ತಮ್ಮ ಅಭಿಪ್ರಾಯವನ್ನ ಇದೀಗ ಹಂಚ್ಕೊಂಡಿದ್ದಾರೆ. ಇನ್ನು ನಮ್ಗೆ ಯಾರಿಷ್ಟನೋ ಅವರೊಟ್ಟಿಗೆ ಇರ್ತೇವೆ, ಪ್ರಮೋಟ್ ಮಾಡ್ತೇವೆ, ನಮಗಿಷ್ಟವಾಗಿದ್ದನ್ನ ಮಾಡ್ತೇವೆ, ನನಗೆ ಆ ಸ್ವಾತಂತ್ರ್ಯ ಇದೆ ಅಂತ ಅನ್ಕೊಂಡಿದ್ದೇನೆ ಎಂದು ವಿನಯ್ ಹೇಳಿರುವಂತದ್ದು. ಇನ್ನು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತನಾಡಿದಂತಹ ವಿನಯ್, ರಮ್ಯಾ ಮೇಡಮ್ ಒಂದಷ್ಟು ಜನರ ವಿರುದ್ಧ ದೂರನ್ನ ಕೊಟ್ರು, ಅದೇ ರೀತಿ ನಾನು ಸಹ ಮಾಡ್ಬೋದು, ಆದ್ರೆ ಅರೆಸ್ಟ್ ಆದ್ಮೇಲೆ ಏನಾಗುತ್ತೆ, ಚಿಕ್ಕ ಹುಡುಗರ ಜೀವನ ಹಾಳಾಗತ್ತೆ, ಈ ರೀತಿ ಮಾತಾಡೋದು ನಿಲ್ಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇದರ ಪರಿಣಾಮ ಏನ್ ಬೇಕಾದ್ರೂ ಆಗ್ಬೋದು ಎಂದು ವಿನಯ್ ಗೌಡ ಇದೀಗ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.